ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿ ಐಶು. ಸೊ ನೀವು ಕೇಕ್ ನೋಡ್ತಾ ಇದ್ರೇ ಗೊತ್ತಾಗಿರ್ಬೋದು ಇದು ಯಾವ ವ್ಲಾಗ್ ಅಂತ. ಸೊ ಇದು ಅಫ್ಕೋರ್ಸ್ ಆರ್ ಸಿ ಬಿ ದಿನ, ಅಂದರೆ ಆರ್ ಸಿ ಬಿ ವಿನ್ ಆಗಿದ್ದ ದಿನ ಮಾಡಿದ್ದಂಥ ವ್ಲಾಗು. ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು, ಸಕ್ಕ ಸೆಲೆಬ್ರೇಷನ್ ಇತ್ತು. ಬಟ್ ಬೇಜಾರಾಯಿತು, ಲೈಕ್ ನೆಕ್ಸ್ಟ್ ಡೇ ಸ್ಟ್ಯಾಂಪಿಡ್ ಎಲ್ಲ ಆಗಿದ್ದು. ಸೊ ಅದೊಂದು ಬಿಟ್ಟರೆ ವಿನ್ ಆಗಿದ್ದಂತೂ ತುಂಬ ಖುಷಿ ಇದೆ, ಬಿಕಾಸ್ ಎಷ್ಟೊಂದು ದಿನದಿಂದ ವೆಯ್ಟ್ ಮಾಡ್ತಿದ್ವಿ ಅಲ್ಲ. ಆಲ್ರೆಡಿ ಪಟಾಕಿ ಹಚ್ಚುತ್ತಾ ಇದ್ದಾರೆ, ಇನ್ನೂ 2 ಬಾಲ್ ಇದೆ. ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ ಬೆಂಗಳೂರಲ್ಲಿ. ಮ್ಯಾಚ್ ಅಂತೂ ಸೂಪರ್ ಆಗಿತ್ತು. ಲಾಸ್ಟ್ ಓವರಲ್ಲಿ ಆಲ್ಮೋಸ್ಟ್ ನಮಗೆ ಗೊತ್ತಾಗೋಯ್ತು ನಾವು ವಿನ್ ಆಗ್ತೀವಿ ಅಂತ. ಸಕ್ಕತ್ತಾಗಿತ್ತು, ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ. ನಾನು ಒಬ್ಬಳೇ ಇದ್ದೆ ಮನೆಯಲ್ಲಿ. ವಿ ಅವ್ರ ಫ್ರೆಂಡ್ಸ್ ಜೊತೆ ನೋಡೋದಕ್ಕೆ ಅಂತ ಈಚೆ ಹೋಗಿದ್ರು. ಸೊ ಬಟ್ ಸ್ಟಿಲ್ ಆಮೇಲೆ ಬಂದು ಜಾಯ್ನ್ ಆದರು. ಯಾಕೆಂದರೆ ಈಚೆಲ್ಲ ತುಂಬ ಅಂದರೆ ಜೋರು ಸೆಲೆಬ್ರೇಷನ್ ಇದ್ದಿದ್ದರಿಂದ ಅವ್ರೇನು ನೋಡ್ತಾ ಇದ್ರು ಅವ್ರಿಗೇನು ಕೇಳಿಸ್ತಾ ಇರಲಿಲ್ವಂತೆ. ಸೊ ಅದಕ್ಕೆ ಮನೇಲಿ ಅಟ್ಲೀಸ್ಟ್ ವಿನ್ನಿಂಗ್ ಸ್ಪೀಚೆಲ್ಲ ಯಾರ್ಯಾರು ಏನೇನು ಕೊಡ್ತಾರೆ ಅಂತ ನೋಡೋದಕ್ಕೆ ಅಂತ ಮನೆಗೆ ಬಂದರು. ಇಲ್ಲೇ ನೀವು ನೋಡಿ ಬೆಂಗಳೂರಲ್ಲಿ ಎಷ್ಟು ಸೆಲೆಬ್ರೇಷನ್ ಇತ್ತು. ಇಡೀ ರೋಡಲ್ಲಿ ಪಟಾಕಿ, ಮತ್ತು ಬೈಕ್ ಹಾಕ್ಕೊಂಡು ಸುತ್ತೋದೇನು, ರೌಂಡ್ಸ್ ಹೊಡಿಯೋದೇನು, ಆಟೋಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಜೋರಿತ್ತು ಇಲ್ಲಿ ಬೆಂಗಳೂರಲ್ಲಿ. ಬಟ್ ಒಂದೇ ಥಿಂಗ್ ಏನಂತ ಅಂದರೆ ನೆಕ್ಸ್ಟ್ ಡೇ ಫುಲ್ ಇನ್ನೂ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗ್ಬಿಟ್ಟು ಆ ಸ್ಟ್ಯಾಂಪಿಡ್ ಎಲ್ಲ ಆಗಬಾರ್ದಿತ್ತು. ಇವತ್ತು ಬೆಂಗಳೂರು ಫುಲ್ ಹಬ್ಬ. ಎಷ್ಟು ಪಟಾಕಿ ಸೌಂಡ್ ಕೇಳಿಸ್ತಿದೆ ಗೊತ್ತಾ? ಈಚೆ ಹೋದರೆ ಫುಲ್ಲು ಪಟಾಕಿ ಸೌಂಡು. ಸೊ ಸೆಲೆಬ್ರೇಟ್ ಮಾಡೋದಕ್ಕೆ ಫ್ರೆಂಡ್ಸ್ ಜೊತೆ ಹೋದ. ಸೊ ನಾನು ಮನೆಯಲ್ಲಿದ್ದೆ, ಸೊ ಅದಕ್ಕೆ ಕೇಕ್ ತರಿಸಿದ್ನಲ್ಲ, ಸೊ ಕೇಕ್ ಕಟ್ ಮಾಡಿದ್ದಾಯಿತು. ಇವಾಗ ಎಂಜಾಯ್ ಮಾಡೋದು. ಎಷ್ಟು ದಿನದಿಂದ ಕಾಯ್ತಾ ಇದ್ವಿ ಈ ದಿನಕ್ಕೋಸ್ಕರ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದು ನನಗೆ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ, ವರ್ಡ್ಸಲ್ಲಿ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಅಂತಾರಲ್ಲ, ಅಷ್ಟು ಖುಷಿಯಾಗಿದೆ ರಿಯಲಿ. ಲಾಸ್ಟ್ ಓವರ್ 2 ಬಾಲ್ ಆದ ತಕ್ಷಣ ಎಲ್ರಿಗೂ ಗೊತ್ತಾಗೋಯ್ತು ನಾವು ವಿನ್ ಆಗ್ತೀವಿ ಅಂತ. ಎಲ್ಲಂತೂ ಬೆಂಗಳೂರಲ್ಲಿ ಎವ್ರಿ ವಿಕೆಟ್ಗೂ ಪಟಾಕಿ ಹಚ್ಚುತ್ತಾ ಇದ್ರು. ಸಕ್ಕತ್ತಾಗಿತ್ತು ಮಾತ್ರ. ತಗೊಳ್ಳಿ ಎಲ್ಲ ಎಂಜಾಯ್ ಮಾಡಿ. Thank you, Yashashwini, for supporting RCB. Phone ಮಾಡಿ ಮಾತಾಡದ? ಬಂದ್ಬಿಟ್ಟು ನಿಮ್ಮ ಗಂಟೆ ಮಾತಾಡ್ತಕ್ಕೆ ನಿಮ್ಮ ಅಣ್ಣ ಅವತ್ತು ನೈಟ್ವರೆಗೂ ಸೆಲೆಬ್ರೇಷನ್ ಚೆನ್ನಾಗಿತ್ತು. ಅದಾದಮೇಲೆ ನೆಕ್ಸ್ಟ್ ಡೇ ಏನಾಯಿತು, ಅದು ತುಂಬ ಡಿಸಪಾಯಿಂಟ್ ಆಯಿತು. ಸೊ ನೆಕ್ಸ್ಟ್ ಡೇ ನಾನು ಮಿಡ್ ನೈಟು ಒಂದು ಕೆಫೆಗೆ ಹೋಗಿದ್ವಿ. ಸೊ ನೋಡೋಣ ಬನ್ನಿ ಹೇಗಿದೆ ಅಂತ. ಸೊ ಕೆಲಸ ಮಾಡಿ ಬೆಳಗ್ಗೆಯಿಂದ ಲ್ಯಾಪ್ಟಾಪ್ ಮುಂದೆ ಕೂತು ಬೋರ್ ಆಗಿಬಿಟ್ಟಿತ್ತು. ಸೊ ನಾನು ಅದಕ್ಕೆ ಡಿಸೈಡ್ ಮಾಡಿದೆ, ನಾನು ಎಲ್ಲಾದರೂ ಈಚೆ ಹೋಗಬೇಕು, ಈಚೆ ಸುತ್ತೋಣ ಬಾ ಅಂತ ಹೇಳ್ಬಿಟ್ಟು. ಸೊ ಹಂಗೆ ನಮ್ಮ ಮನೆ ಹತ್ರ ರೌಂಡ್ ಆಗ್ತಾ ಇದ್ವಿ 2 ವೀಲರ್ ತೊಗೊಂಡು. ಸೊ ಇಲ್ಲಿ ಪೆಟ್ರೋಲ್ ಬಂಕ್ ಇದೆ. ಸೊ ಇಲ್ಲಿ ಕಾಫಿ ಬೂನ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸು ಸಕ್ಕತ್ತಾಗಿದೆ, ಆಂಬಿಯನ್ಸ್ ಎಲ್ಲ. ನೋಡೋಣ ಓಪನ್ ಇದೆಯಾ ಇಲ್ವಾ ಅಂದ್ಕೊಂಡು ಬಂದ್ವಿ. ಓಪನ್ ಇದೆ. ಇವಾಗ 11 ಗಂಟೆ ರಾತ್ರಿ ಓಪನ್ ಇದೆ. ಸೊ ಇವಾಗ ಕಾಫಿ ಆರ್ಡರ್ ಮಾಡಿದ್ದೀವಿ. ಚಳಿ ಇದೆ ಈಚೆ, ಅದಕ್ಕೆ ಒಳಗಡೆನೂ AC ಇದೆಯಲ್ಲ, ಚಳಿ ಇದೆ. ಕಾಫಿ ಆರ್ಡರ್ ಮಾಡಿದ್ದೀವಿ. ಪ್ಲಸ್ ಇಲ್ಲಿ ಗೇಮ್ಸ್ ಇದೆ, ಏನೇನೋ ಆಡೋದಕ್ಕೆ. ತರೋದಕ್ಕೆ ಹೋಗಿದ್ದಾನೆ. ಇವಾಗ ಗೇಮ್ಸ್ ಆಡ್ತೀವಿ. ಮತ್ತು ಪಿಜ್ಜಾ ಆರ್ಡರ್ ಮಾಡ್ಕೊಳ್ಳೋಣ ಅಂತ ಇದ್ದೀವಿ ಇವಾಗ. ನೋಡಿ ಗೇಮ್ಸ್ ತೊಗೊಂಡ. ಏನಿದು? ಯಾವ ಗೇಮು? ಸೀಕ್ವೆನ್ಸಾ? ನೋಡಿ ಅಲ್ಲಿ ಫುಲ್ಲು ಅಲ್ಲೆಲ್ಲ ಗೇಮ್ಸ್ ಇಟ್ಟಿದ್ದಾರೆ. ಈ ಕಡೆ ಬಾಯಲ್ಲಿ ವಿವಿ ಸೈಡ್ ತೋರಿಸೋಣ. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಅಲ್ಲಿ ಫೋಟೋ ತೆಕ್ಕೊಳ್ಳೋದಿದ್ರೆ ವಿಂಗ್ಸ್ ಥರ ಏನೋ ಮಾಡಿದ್ದಾರೆ ಫೋಟೋ ತೆಕ್ಕೊಳ್ಳೋಕ್ಕೆ ಅಂತ. ಕಾನ್ಸೆಪ್ಟೇ ಚೆನ್ನಾಗಿದೆ. ಪೆಟ್ರೋಲ್ ಸ್ಟೇಷನಲ್ಲಿ ಈ ಥರ ಮಾಡೋದು ಅಲ್ಲ.
ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಆ್ಯಂಬಿಯನ್ಸ್ ಎಲ್ಲ. ಮತ್ತು ಕಾಫಿನೂ ಚೆನ್ನಾಗಿತ್ತು, ನಾವು ಕಾಫಿ ಆರ್ಡರ್ ಮಾಡ್ಕೊಂಡಿದ್ವಿ. ನಾನು ವಿವಿ ಗೇಮ್ಸ್ ಎಲ್ಲ ಆಡಿಕೊಂಡು ಒಂದು 12 o'clock ಅಲ್ಲಿಂದ ಹೊರಟ್ವಿ. 12 o'clockವರೆಗೂ ಓಪನ್ ಇರುತ್ತಂತೆ ನೈಟು. ಸೊ ನಾವು ಹೋಗಿದ್ದು 11, 1 hour ನಮಗೆ ಟೈಮ್ ಸಿಕ್ತು. ಸೊ ಸ್ವಲ್ಪ ಗೇಮೆಲ್ಲ ಆಡಿಕೊಂಡು ಬಂದ್ವಿ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.